ವಿಜಯಲಕ್ಷ್ಮಿ ಭೇಟಿ ಮಾಡಿದ್ರು. ಏನ್ ಮೊಬೈಲ್ ಕಿರಣ್ ಕಿರಣ ಮೊಬೈಲು ನಿನ್ನೆ ನಾನು ಕೆಂಪೇಗೌಡ ಹೋಗಿದ್ದೇನೆ. ನನ್ನನ್ನು ಭೇಟಿ ಮಾಡೋಕ್ಕೆ ಅವ್ರು ಬಂದಿದ್ದರು. ನಾನು ಅಲ್ಲಿ ಭೇಟಿ ಮಾಡೋಕ್ಕಾಗಲ್ಲ, ಎಲ್ಲ ಕಡೆ ಭೇಟಿ ಮಾಡೋದು. ಆಮೇಲೆ ನಾಳೆ ಮನೇಲಿ ಬೇಕಾದ್ರೆ ಬರ್ತೀನಿ, ನಾನು ಬಂದು ಟೈಮ್ ಕೊಡ್ತೀನಿ, ಭೇಟಿ ಮಾಡಿ ಅಂತ ಹೇಳಿದ್ದೀನಿ. ಇವತ್ತು ಟೈಮ್ ಕೊಟ್ಟಿದ್ದೆ. ಪಾಪ ಅವರ ಮಗು ನಮ್ಮ ಸ್ಕೂಲಲ್ಲೇ ನಾನು ಹಿಂದೆ ಸೀಟ್ ಕೊಟ್ಟಿದ್ದೀನಿ. ನಮ್ಮ ಸ್ಕೂಲಲ್ಲೇ ಓದ್ತಾ ಇತ್ತು. ಈಗೇನೋ ಮಗುನ ಬಿಡಿಸ್ಬಿಟ್ಟು ಬೇರೆ ಸ್ಕೂಲ್ ಸೇರಿಸಿದಾರಂತೆ. ಈಗ ವಾಪಸ್ ತಿರ್ಗ ನಮ್ಮ ಸ್ಕೂಲ ಸೇರಿಸ್ಬೇಕು. ಇನ್ನು 15 ವರ್ಷ ವಾಪಸ್ಸು ನಮ್ಮಲ್ಲಿ ಸೀಟೆಲ್ಲ ಕೇಳಕ್ಕೆ ಹೇಳಿದ್ದಾರೆ. ನಮ್ಮ ಪ್ರಿನ್ಸಿಪಲ್ನ ಗೊತ್ತಿಲ್ಲ ಅಂತ. ಅದಕ್ಕೆ ಮಗುನ ವಾಪಸ್ಸು ನಮ್ಮ ಸ್ಕೂಲ್ಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ನಾನು ಪ್ರಿನ್ಸಿಪಲ್ಗೆ ಹೇಳ್ತೀನಿ ಅಂತ ಹೇಳಿದ್ದೀನಿ. ಅದರಿಂದ ಫಾರ್ಮಾಲಿಟಿ ಇದೆ. ಅದಕ್ಕೆ ಹೋಗಿ ಪ್ರಿನ್ಸಿಪಲ್ ಹೇಳ್ತೀನಿ, ಭೇಟಿ ಮಾಡಿದ್ದೀನಿ. ನಾನು ಸ್ಕೂಲ್ಗೆ ಹೋಗ್ತಾ ಇರೋದು. ನಾನು ಟೈಮ್ ಇಲ್ಲ. ನಾನು 17 ವರ್ಷದಿಂದ ಆ ಸ್ಕೂಲ್ ಏನಾಗ್ತಾ ಇದೆ ಅನ್ನೋದೆಲ್ಲ ನನ್ನ ಮಕ್ಕಳಿಗೆ ಪ್ರಿನ್ಸಿಪಲ್ಗೆ ಭೇಟಿ ಮಾಡೋಕ್ಕೆ ಹೇಳಿದ್ದೀನಿ. ನಾನು ಈಗ ಎಕ್ಸಾಮ್ ಬರೀಬೇಕು ಮತ್ತು ಯಾಕೆಂದರೆ 14-15 ವರ್ಷ ಅಂತ ಭಾಳ ಸೆನ್ಸಿಟಿವ್ ಏಜ್ ನೋಡಪ್ಪ. ಕೇಸ್ ವಿಚಾರ ಯಾವುದು ಚರ್ಚೆ ಆಗಿಲ್ವಾ ಸರ್? ನಟ ದರ್ಶನ್ ನಿನ್ನೆ ಹೇಳ್ತೀರಾ ನೀವು ರಾಮನಗರದಲ್ಲಿ ಹೇಳ್ತೀರಾ ನ್ಯಾಯ ಕೊಡಿಸುವ ಪ್ರಯತ್ನ ಮಾಡ್ತೀವಿ ಅಂತ. ಈಗ ಕೇಸ್ ವಿಚಾರ ಯಾವುದು ಚರ್ಚೆ ಆಗಿಲ್ಲ. ಅವರು ನನಗೆ ಕೇಸ್ ಏನೋ ಕೇಳಕ್ಕೆ ಬರ್ತಾ ಇದ್ದಾರೆ ಅಂತ ತಿಳ್ಕೊಂಡಿದ್ದೀನಿ. ಅವರು ನನ್ನ ಹತ್ರ ಕೇಸ್ ಬಗ್ಗೆ ಮಾತಾಡಿಲ್ಲ. ನಾನು ಆ ಕೇಸ್ ಬಗ್ಗೆ ಮಾತಾಡ್ತೀನಿ. ಒಂದು ಹೆಣ್ಮಗಳು ನಮ್ಗೆ ಅನ್ಯಾಯ ಆಗಿದೆ ಅಂತ ಏನಾದರೂ ಕೇಳಿದ್ರೆ ಖಂಡಿತ ನಾವು ನಮ್ಮ ಕೈಲಿ ಏನಾಗ್ತದೆ ಹೇಳೋದಾಗಿ ನಾನು ಅವ್ರಿಗೂ ಹೇಳಿದ್ದೀನಿ. ನನಗೇನು ಇದು ಸಂಬಂಧ, ಯಾಕೆಂದರೆ ನಾವು ಪೊಲೀಸು ಯಾವುದೇ ಇನ್ವೆಸ್ಟಿಗೇಷನ್ ಆಗಲ್ಲ. ಪೊಲೀಸು ಈಗಾಗಲೇ ಮ್ಯಾಕ್ಸ್ ಕೋರ್ಟಲ್ಲಿದೆ, ಜುಡಿಷಿಯಲ್ ಕಸ್ಟಡಿ ಇದೆ ಕೋರ್ಟಲ್ಲಿ. ನಾವು ಯಾವುದು ಪೊಲೀಸ್ ವಿಚಾರದಲ್ಲಿ ಆಗೋದು ಒಳ್ಳೇದು ಇಲ್ಲ. ಬಟ್ ಅವ್ರಿಗೆ ಯಾರು ತಪ್ಪಿಸಿದ ಯಾರಿಗಾದ್ರು ಸಮಸ್ಯೆ ಇದ್ದರೆ, ಯಾರಿಗಾದ್ರು ಮೊದಲಾಗಿರ್ತದೆ, ಅದಕ್ಕೆ ಕಾನೂನು ಚೌಕಟ್ಟಿನಲ್ಲಿ ಏನು ಬೇಕಾದ್ರೆ ಹುಡುಗರುಗಳನ್ನ ಗಲಾಟೆ ಮಾಡ್ತಾರೆ. ಡೇಟ್ ಕೊಡ್ತಾ ಟೈಮ್ ಕೊಡ್ತಾ ಇಲ್ಲ, ಡೇಟ್ ಕೊಡ್ತಾ ಇಲ್ಲ. ನನಗೆ ಭಾಷಣ ಮಾಡೋಕ್ಕೆ ಬಿಡ್ತಾ ಇಲ್ಲ. ಆಯಿತು ತಡೆರೋ ಸ್ವಲ್ಪ ಎಲ್ಲ ನ್ಯಾಯ ಕೊಡ್ಸೋಣ ಅಂತ ಹೇಳಿ ಅವ್ರಿಗೆ ಸಮಾಧಾನ ಇಟ್ಟು ಭೇಟಿ ಮಾಡ್ತೀನಿ. ನಡೀಲಿ ಅಂತ 15 ನಿಮಿಷ ಕೂಗ್ತಿಲ್ಲ ಅವ್ರನ್ನ.